ನಮ್ಗೆ ಯಾವಾಗ್ಲೂ ಟಾರ್ಚರ್ ಕೊಡ್ತಾನೆ ಇರ್ತಾನೆ. ಏನ ಮಚ್ಚ ಶುರು ಮಾಡೋಣವಾ? ಬಿಸಿ ಬಿಸಿ ದೊಣ್ಣೆ ಕತ್ತಿ ಮಚ್ಚು. ಅಣ್ಣ ನೀವು ನಮ್ಗೆ ದಿನಕ್ ಮೂರ್ ಸಲಿ ಬಿಟ್ಟು ಬಿಡದೆ ಹೊಡಿತಾ ಇದ್ರೆ ಅಬ್ಬಾ ನಮ್ ಕಲ್ ತಡ್ಕೊಳಕ್ ಆಗಲ್ಲ. ಯಾಕೆ ಅಷ್ಟೊಂದ್ ನೋವಾಗ್ತಿದ್ಯಾ? ನಮ್ ಬಗ್ಗೆ ಅಲ್ಲಪ್ಪ, ನೀವು ದಿನ ಒಬ್ರಿಗೆ ಮಾತ್ರ ಹೊಡೆದ್ರೆ ನಿಮಗೂ ಸ್ಟ್ರೈನ್ ಕಡಿಮೆ ಆಗುತ್ತೆ ಅಂತ. ನೀವ್ ಹೇಳ್ದಾಗೆ ಮಾಡೋಣ. ನಾನೊಬ್ಬನ್ನೇ ಹೊಡಿತೀನಿ, ಆಮೇಲೆ ನಿಮಗ್ ನೀವೇ ಹೊಡ್ಕೋಬೇಕು. ಅಣ್ಣ ಒಂದ್ ನಿಮಿಷ, ಇದೇನೋ ತುಂಬಾ ಚೆನ್ನಾಗೇ ಇದೆ, ಆದ್ರೆ ಒಬ್ಬರನ್ನೇ ಹೊಡಿತೀನಿ ಅಂತಾನೆ. ಮಿಕ್ಕದವರೆಲ್ಲ ಹಾಗೆ ಹಾಗೆ ಉಳ್ಕೊಂಡ್ಬೇಡ. ಏನು ಸರಿ ಅರ್ಥ ಆಯ್ತಾ? ಆಯ್ತಾಯ್ತಾಯ್ತಾ. ತಾಯಿ ಕಣೋ. ಅದು ಅದು ತಿರುಗಿ ತಿರುಗಿ ನಿನ್ನ ಹತ್ರ ಬಂತು ಅಂದ್ರೆ ಇದ್ರಿಂದ ನಿನ್ಗೇನ್ ಅರ್ಥ ಆಯ್ತು? ಭೂಮಿ ಮಾತ್ರ ಅಲ್ಲ, ಏಟು ತಿರುಗಿ ತಿರುಗಿ ನಮ್ಮ ಹತ್ರನೇ ಬರುತ್ತೆ ಅಂತ. ಅಯ್ಯೋ ದೇವ್ರೆ, ಕೆಲ್ಸದವ್ರ ಹತ್ರ ಚಿನ್ನ ಎಲ್ಲ ಇದೆಯಲ್ಲ, ಕೊಡ್ಬಿಡಿ. ಅಯ್ಯೋ ಇದಕ್ಕೆ ಹಾಗೆ ಬಂಗಾರ ಬಂಗಾರ ಅಂತೆ. ಅಮ್ಮ. ಏನೇ ದೊಡ್ಡಮ್ಮ, ಚಿಕ್ಕ ಬ್ಯಾಲೆನ್ಸ್ ಇಟ್ಟಿದ್ಯಲ್ಲ? ನೋಡಪ್ಪ, ಇದು ತಾಳಿ ಚೈನಪ್ಪ. ತಾಳಿ ಚೈನಾ ತಾಲೇನಾ? ಈಗ ಕರೆಕ್ಟ್ ಆಯ್ತು. ಅಯ್ಯೋ ಪಾಪ ಪಾಪ ಕಣಪ್ಪ, ನಾವೇನು ಮಾಡ್ದೆ ಹೋದ್ರು ಮೇಲ್ಗಡೆ ಯಮ ನೋಡ್ತೀವಿ. ಏ ಬಾಯ್ ಮುಚ್ಚಿ. ಯಮ ಏನ್ರಿ, ಅವನ್ ಮಗ ಬಂದ್ರು ನಮ್ಮನ್ನೇನ್ ಮಾಡಕ್ಕಾಗಲ್ಲ. ಏನೋಲೇ ಯಮಲೇ, ಇವ್ರು ಏನೋ ಹೇಳ್ತಾ ಇದಾರೆ, ಇಲ್ಲಿ ಕೇಳಿಸ್ತಾ ಇದ್ಯಾ? ಇವ್ರ ಸಪೋರ್ಟ್ಗೆ ಬರ್ತೀಯಾ? ಬಾ ನೋಡ್ಕೋತೀನಿ. ಬಾ ಬಾ, ನಿನಗಿದೆ ಹೋಗ್ರಿ ಪ್ರಭು, ಏನ್ ಹಾಕಿ ಕೇಳಿಸ್ಕೊತಾ ಇದ್ದೀರಾ? ಅದು ಸರ್ವಜ್ಞ ವಚನಗಳಲ್ಲ. ಶಿವ ಶಿವ, ಅವನು ನಿಮ್ಮನ್ನು ಬೈತಾ ಇದ್ದಾನೆ. ಗೊತ್ತು ಚಿತ್ರಗುಪ್ತ, ಅವನು ಮಾಡುತ್ತಿರುವುದು ದೈವ ದೂಷಣೆ, ಪಾತಕ ಲೋಕದ ಮಹಾಪಾತಕಿ. ಅವನನ್ನು ಶಿಕ್ಷಿಸಲು ಅದೇ ಸಾಕು. ನನ್ನ ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಈಗ ಬಂದಿದೆ. ಎಣಿಸು ಅವನ ಪಾಪಗಳ ಲೆಕ್ಕ. ಮತ್ತಿನ್ನೇನಾಯಿತು ಚಿತ್ರಗುಪ್ತ? ಅದೇನು ವಿಚಿತ್ರನೋ ಪ್ರಭು, ಅವನು ಮಾಡಿರೋ ಒಂದು ಪಾಪನೂ ಇದರಲ್ಲಿಲ್ಲ. ಏನದು? ಮಾಯವೇ, ಮಂತ್ರವೇ, ಇಲ್ಲ ಮಾನವನೇ ಬಂಬೋಳ ಜಂಬ? ಏನೋ ಸ್ವಾಮಿ, ಅದು ನಿಮ್ಮ ದಿವ್ಯ ದೃಷ್ಟಿಗೆ ಕಾಣಬೇಕು. ಏನಾಯ್ತು ಪ್ರಭು? ಭೂಲೋಕದಲ್ಲೇ ಒಂದು ಪ್ರೇಮ ಬಂಬೋಳ ಜಂಬ ಎಂದು ಬರೆದಿದೆ ಅಲ್ಲವೇ? ಅದೇ ಅವನಿಗೆ ರಕ್ಷಾ ಕವಚವಾಗಿ ಪಾಪವನ್ನೆಲ್ಲ ಅಳಿಸಿ ಹಾಕಿದೆ. ಅಯ್ಯೋ, ಅವನಿಗೆ 10 ದಿವಸದಲ್ಲಿ ಯಮಗಂಡ ಇದೆ ಪ್ರಭು. ಅದ್ ದಾಟಿ ಬಿಟ್ರೆ 100 ವರ್ಷದವರೆಗೂ ಅವನು ಸಾವೇ ಇಲ್ಲ ಪ್ರಭು. ಏಕೆ ಸಾಧ್ಯವಿಲ್ಲ? ಅನುಮಾನವೆಂಬುದು ಹುಟ್ಟಿ ಪ್ರೇಮವೇ ಭಗ್ನವಾಗಿ ಹೋಗುವುದು. ರಕ್ಷಾ ಕವಚವನ್ನು ಛಿದ್ರಗೊಳಿಸಿ ಆ ನರಾಧಮನನ್ನು ನರಕಕ್ಕೆ ಎಳೆದುಕೊಂಡು ಬರುತ್ತೇನೆ. ಅದಕ್ಕೆ ಸ್ವಯಂ ನಾನೇ ಭೂಲೋಕಕ್ಕೆ ಇಳಿಯುತ್ತೇನೆ. ಪ್ರಭು, ಅವನು ನಮ್ಮನ್ನ ಗುರ್ತು ಹಿಡಿದು ಬಿಟ್ರೆ ನಮ್ ಕೆಲ್ಸನೇ ಆಗಲ್ಲ. ಅವನು ನಮ್ಮ ನಿಜ ರೂಪವನ್ನು ನೋಡಿದರೆ ತಾನೇ ನಮ್ಮನ್ನು ಗುರುತು ಹಿಡಿಯುವುದು. ನಮ್ಮ ರೂಪವನ್ನೇ ಬದಲಾಯಿಸಿಕೊಳ್ಳೋಣ. ಅದು ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ ಪ್ರಭು. ಬಂಬೋಳ ಜಂಬ. ಪ್ರಭು,
ಏನ ಲಾವಣ್ಯ, ಏನ ಸೌಂದರ್ಯ. ಇದಕ್ಕಿನ್ನೂ ಸ್ವಲ್ಪ ನಾಚಿಕೆ, ಸ್ವಲ್ಪ ವಯ್ಯಾರನ್ನ ಸೇರಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ಯಾವುದದು? ನನ್ನ ಅನುಭವನ ನಿಮಗೆ ತೋರಿಸ್ತೀನಿ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಹೀಗೆ ಭಲೆ, ಹಾಗೆಯೇ ನಡೆಯುತ್ತೇನೆ. ಪ್ರಭು, ನೀವು ಗಧೆ ಹಿಡ್ಕೊಂಡ್ರು ಟಿವಿಲಿ ನಿಮ್ಮನ್ನ ನೋಡಿದ್ದೆ ಅಷ್ಟೇ. ಮುಂಚೆಯಿಂದಾನು ಇದೇ ತರ ಇದ್ದಿದ್ರೆ ನಿಮ್ಮ ಮಡಲಲ್ಲಿ. ಬಂಬೋಳಿ ಜಂಬ. ಪ್ರಭು ಪ್ರಭು, ಧ್ವನಿ ಧ್ವನಿ ಧ್ವನಿ. ಬಂಬೋಲಿ ಚಂಬಾ. ಆ, ದಯಮಾಡಿಸಿ. ಅಪ್ಪ, ಈ ಹುಡುಗಿ ನನಗೆ ತುಂಬಾ ಇಷ್ಟ ಆದ್ಲು. ತಪ್ಪು ಕಣ, ನನಗಿಷ್ಟ ಆಗೋಳೆ. ಅವಳು ನಿಂಗೆ ತಾಯಿ ಸಮಾನ ಕಣ. ನಮ್ಮ ಪ್ರಯತ್ನ ಏನಾದ್ರೂ ಫಲಿಸ್ಲಿಲ್ಲ ಅಂದ್ರೆ ಅವನ್ನ ನನ್ನ ಮೋಹದ ಸಾಗರದಲ್ಲಿ ಬೀಳಿಸ್ಕೊಂಡು ಶೃಂಗಾರದಲ್ಲೇ ಅವನ್ನ ಕೊಂದೇ ಕೊಲ್ತೀನಿ. ಅದು ಆ ಹುಡುಗಿ ಕಣ್ಣಿಗೆ ಕಾಣಿಸೋ ತರ ಮಾಡಿ ಅವಳನ್ನ ನಂಬಿಸಿ ಆ ಮದ್ವೆನೆ ಕ್ಯಾನ್ಸಲ್ ಮಾಡ್ತೀನಿ. ಮಾವಯ್ಯ, ಓ ಮಾವಯ್ಯ, ಎಲ್ಲಿದ್ಯಾ ನನ್ ಮಾವ? ಅಯ್ಯೋ ದೇವ್ರೆ, ಧನಲಕ್ಷ್ಮಿ, ನನ್ನ ಮಗನೇ ನಾಟಕ ಆಡ್ತಿದ್ಯೇನೋ? ಇವಾಗ ಧನಲಕ್ಷ್ಮಿ ಮಿಮಿಕ್ರಿ ಮಾಡೋದು ಅವಶ್ಯಕತೆ ಇದೆಯಾ? ಬಾಯ್ ಮುಚ್ಚು. ಮಾವಯ್ಯ, ಅಯ್ಯೋ ದೇವ್ರೆ, ಅವಳೆ ಬಾ ಮಾವ. ಬಾರಪ್ಪ, ನಮ್ಮ ಮಗು ಕರಿತಾ ಇದೆ. ಏನಾದ್ರೂ ಮಾಡು ಮಚ್ಚ, ಬಂದ್ಬಿಟ್ಲು. ಮಚ್ಚ ರೇ, ಮಚ್ಚ ನಿಂತ್ಕೊಳ್ಳವೇ. ಅಯ್ಯೋ ದೇವ್ರೆ, ಬದುಕೊಂಡೆ. ಮದುವೆ ಮಂಟಪದಲ್ಲಿ ತಾಳಿ ಕಟ್ಬೇಕಾದ್ರೆ ಸತ್ತೋಗ್ಬಿಡ್ತಾರೆ. ಅಯ್ಯೋ ದೇವ್ರೆ, ಇವಳು ಬಂದ್ಬಿಟ್ಲು. ಮಹಿ ನೋಡಕ್ಕೂ ಮುಂಚೆ ಇವಳನ್ನ ಕಳಿಸ್ಬಿಡ್ಬೇಕು. ಇಲ್ಲೇ ಇದ್ಕೊಂಡು ನನ್ನ ಅಲಿಸ್ತಿದ್ಯಾ? ನನ್ ಮೇಲೆ ಕೋಪನಾ? ನಿನ್ನ ಕೈ ಮುಗಿತೇನೆ, ನೀನ್ ಕಿರ್ಚ್ಬೇಡವಲ್ಲೇ. ಇಲ್ಲಿ ನೋಡು, ಸದ್ಯಕ್ಕೆ 500 ಇಟ್ಕೊಂಡು ಇಲ್ಲಿಂದ ಹೋಗ್ಬಿಡಲ್ಲ ಪ್ಲೀಸ್. ಅದೇನ್ ಮಾವ ಹಂಗ ಹೇಳ್ತಿದ್ಯಾ? ನಿನ್ ದುಡ್ಡು ಯಾರಿಗ್ ಬೇಕಾಗಿತ್ತು? ನಿನ್ನ ಮದ್ವೆ ಮಾಡ್ಕೊಳಕಲ್ವಾ ನಾನ್ ಬಂದಿದ್ದು. ಏನಿದು, ಜಗಳ ಮಾಡ್ತಾಳೆ ಅನ್ಕೊಂಡ್ರೆ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡ್ತಿದ್ದಾಳೆ? ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾಳೆ. ಪ್ಲಾನು ಇಲ್ಲ, ಪಾಡು ಇಲ್ಲ, ಪಕ್ಕದಲ್ಲೇ ಇದ್ದು ನಿನ್ನ ನೋಡ್ಕೊಳ್ಳೋಣ ಅಂತ ಬಂದೆ. ಚೆನ್ನಾಗಿ ಅರ್ಶನ, ನೀನ್ ಅರ್ಶನ ಹಚ್ಚಿದ್ರೆ ನನ್ನ ಜೀವನ ಮುಗ್ದೋಗ್ಬಿಡುತ್ತೆ. ನೀನ್ ಹೋಗು. ಕಡ್ಡಿ ತರ ಇದ್ದಾಳೆ, ಕಲ್ಬಂಡೆ ತರ ಕದಲಿಲ್ಲ ಯಾಕೆ? ಕನ್ಸಾ ಡ್ರೀಮಾ? ನಿನ್ನ ಇವಾಗ ತೋರಿಸ್ತೀನಿ ಕಡೆ. ಅಯ್ಯಯ್ಯೋ, ಬನ್ನಿ ಬನ್ನಿ. ಬಿಟ್ರೆ ನಿಮ್ಗೇನ್ ಸಪರೇಟ್ ಆಗಿ ಹೇಳ್ಬೇಕಾ? ಅಯ್ಯಯ್ಯೋ, ಎಲ್ರು ಹೋಗ್ತಾ ಇದ್ದಾರೆ. ಹೋಗಿ ಹೊರಗಡೆ. ರಾಜ, ರಾಜ ಅವ್ರು ಯಾರು? ಅಪ್ಪಯ್ಯ, ಈ ಅಮ್ಮನೆಲ್ಲ ನೀನ್ ಮಾಡ್ಕೊಳ್ಳೋದು? ಆಹಾ, ಸೆಲೆಕ್ಷನ್ ಸೂಪರ್ ಮಾವ. ನೀವ್ ಯಾರು? ಅಯ್ಯೋಯ್ಯೋಯ್ಯೋ, ಈ ಹುಡ್ಗ ನನ್ ಬಗ್ಗೆ ಏನು ಹೇಳಿಲ್ವಾ? ಅಯ್ಯೋ, ನಿನ್ ಜನ್ಮಕ್ಕೆ ನಿನ್ ಸಂಬಂಧಿಕರ ಬಗ್ಗೆ ಒಂದ್ ಮಾತು ಹೇಳಿಲ್ವಾ? ಅಪ್ಪ, ಏನ್ ಮಗು? ಅವ್ರ ನಿಂಗ್ ಅಳಿಯಾನೇ ಆಗಿದ್ರು, ಇವಾಗ ಇಂತ ದೊಡ್ಡ ಮನೆಯ ವಾರಸ್ದಾರ. ನಿನ್ ಜನ್ಮಕ್ಕೆ ಹಂಗೆ ಹಿಂಗೆ ಅನ್ಬಾರ್ದು, ಅವಮಾನ ಆಗುತ್ತೆ. ಏನೇ ಮಾತಿನ ವರ್ಷ ಬೇರೆ ತರ ಇದೆ. ಅಪ್ಪ ಮಗಳಿಬ್ರಿಗೂ ಸರಿಯಾಗಿ ಬೀಳ್ತವೆ ಮತ್ತೆ. ಸುಮ್ನಿರು. ಹುಡುಗಿಗ್ ನಿನ್ ಬಗ್ಗೆ ಎಲ್ಲ ಹೇಳ ಬೇಡ್ವಾ? ಹುಡುಗಿ ಎಲ್ಲನಾ? ಏನದು? ಹೇಳಿ ಹೇಳಿ. ನನ್ ನಾಚಿಕೆ ಆಗತ್ತೆ. ಪರವಾಗಿಲ್ಲ, ಹೇಳಿ. ಚಿಕ್ಕ ವಯಸ್ಸಿಂದ ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಿ. ಗೋಲಿ ಆಡಿದ್ವಿ, ಪಿಳ್ಳಂಗೋವಿ ಆಡಿದ್ವಿ, ಕಣ್ಣ ಮುಚ್ಚಾಲೆ ಆಡಿದ್ವಿ, ಕೊಂಟೆ ಬಿಲ್ಲೆನೂ ಆಡಿದ್ವಿ. ಅಳಿಯಂದ್ರು ದೊಡ್ಡವರಾದ ತಕ್ಷಣ ನನ್ ಮಗು ಜೊತೆ ಆಟ ಆಡಿದ ಆಟನೆಲ್ಲ ಬಿಟ್ಬಿಟ್ರಮ್ಮ. ಇಲ್ಲ ಅಂದಿದ್ರೆ ಇವತ್ಗೂ ಅದೇ ಆಟ ಆಡ್ಕೊಂಡಿರ್ತಿದ್ರು. ಅರೆ ಮಾಮ, ಸಾಕು ನಿಲ್ಸು. ಹೇಳಿ ಡೀಟೇಲ್ ಸಾಕು. ನೀವಿಬ್ರು ಹೊರಡಿ ಇಲ್ಲಿಂದ. ಮದುವೆ ಆಗೋವರೆಗೂ ಇಲ್ಲೇ ಇದ್ರೆ ಏನಂತೆ? ಅದು ಹಾಗಲ್ಲ ಮಹಿ, ಇವಾಗ ಹೋಗಿ ಆಮೇಲೆ ಬರ್ತಾರೆ ಬಿಡು. ಬೇಡ ರಾಜ, ಸಂಬಂಧಿಕರು ಇರೋದೇ ಅದೃಷ್ಟ. ಇವರನ್ನೆಲ್ಲ ದೂರ ಮಾಡ್ಕೊಂಡು ನಾವು ದಿಕ್ಕಿಲ್ದೋರ್ ತರ ಯಾಕಿರ್ಬೇಕು? ಬನ್ನಿ, ಒಳಗ್ ಹೋಗೋಣ. ಕೈಕಾಲು ತೊಳೆಯೋದೆಲ್ಲಮ್ಮ. ಈ ಕಡೆ ಬನ್ನಿ.